ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯೊಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯಥೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ಕನ್ನಡ ಕಾದಂಬರಿ ಜಗತ್ತು ಕಂಡ ಅದ್ಭುತಗಳಲ್ಲಿ ಶ್ರೀಮತಿ ಎಂ.ಕೆ. ಇಂದಿರಾ ಒಬ್ಬರು. ಅವರು ತಾವು ಬರೆದ ಮೊದಲ ಕಾದಂಬರಿಯಿಂದಲೇ ಪ್ರಸಿದ್ಧಿಗೆ ಬಂದವರು. ತುಂಗಭದ್ರ ಈ ಕಾದಂಬರಿ. ಅಭಿಜಾತ ಬರಹಗಾರ್ತಿ ಎಂ.ಕೆ. ಇಂದಿರಾ ಅವರನ್ನು ಸಾರಸ್ವತ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟ ಕಾದಂಬರಿ. ಮಾಧ್ಯಮಿಕ 2ನೇ ಶಾಲೆಯಷ್ಟೇ ವಿದ್ಯಾಭ್ಯಾಸವನ್ನು ಹೊಂದಿದ್ದ ಶ್ರೀಮತಿ ಎಂ.ಕೆ. ಇಂದಿರಾ ಅವರ ಈ ಪ್ರಪ್ರಥಮ ಕಾದಂಬರಿಯೇ ಕಾಲೇಜಿನ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜುಗಳಲ್ಲಿ ಪದವಿ ತರಗತಿಗೆ ಪಠ್ಯ ಪುಸ್ತಕವಾಯಿತು ಅಂದರೆ ಅದರ ಹೆಗ್ಗಳಿಕೆ, ಅದರ ಮಹತ್ವ ಎಷ್ಟು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಲೇಖಕಿ ಅಥವಾ ಲೇಖಕರೊಬ್ಬರ ಪ್ರಪ್ರಥಮ ಕಾದಂಬರಿಯೇ ಈ ರೀತಿ ಪಠ್ಯಪುಸ್ತಕವಾಗಿದ್ದು ಬಹುಶಃ ಇದೇ ಮೊದಲು ಅಂತಲೂ ಕಾಣುತ್ತೆ. ಎಂ.ಕೆ. ಇಂದಿರಾ ಹುಟ್ಟಿದ್ದು ಪ್ರಕೃತಿಯ ಮಡಿಲಾದ ತೀರ್ಥಹಳ್ಳಿಯಲ್ಲಿ 1917 ಜನವರಿ 5ರಂದು. ತಂದೆ ಶ್ರೀಮಂತ ಜಮೀನ್ದಾರರು, ತಾಯಿ ಸುಸಂಸ್ಕೃತೆ ಚೆಲುವೆ. ಬಾಲ್ಯವೆಲ್ಲ ಮಲೆನಾಡ ಹಸಿರಿನ ಜೊತೆ ಕಳೀತು. ಗಿರಿ ತೊರೆ ಬೆಟ್ಟ ಗುಡ್ಡಗಳು ಆಕೆಗೆ ಒಡನಾಡಿಗಳಾಗಿದ್ದವು. ಈ ಪ್ರಕೃತಿಯ ಒಡನಾಟ ಮುಂದೆ ಅವರ ಕಾದಂಬರಿಗಳಲ್ಲಿ ದಟ್ಟವಾಗಿ ಹರಿದು ಬಂದಿದೆ. 12ನೇ ವಯಸ್ಸಿನಲ್ಲೇ ಅವ್ರಿಗೂ ಕೂಡ ಮದುವೆ ಆಯಿತು. ಪತಿ ಮೋಟಾರ್ ಸರ್ವಿಸ್ ನಡೆಸುತ್ತಿದ್ದ ಬಂಧು ಶ್ರೀ ಕೃಷ್ಣರಾವ್ ಅವರು. 18ನೇ ವಯಸ್ಸಿನಲ್ಲೇ ಮೊದಲನೇ ಮಗು. ಅನಂತರ ಒಂದೇ ಸಮನೆ 8 ಮಕ್ಕಳ ತಾಯಿಯಾದರು ಎಂ.ಕೆ. ಇಂದಿರಾ. ಆದರೆ ಕಡೆವರೆಗೂ ಉಳ್ಕೊಂಡಿದ್ದು 4 ಮಾತ್ರ. ಎಂ.ಕೆ. ಇಂದಿರಾ ಬರಹ ಆರಂಭಿಸಿದ್ದು ತಮ್ಮ ಬದುಕಿನ ನಡು ವಯಸ್ಸಿನಲ್ಲಿ, ಅಂದರೆ ಸುಮಾರು 44 ವರ್ಷ ಅವರಿಗೆ. ಮೊಮ್ಮಗುನೂ ಕೂಡ ಕಂಡಿದ್ರು. ಆಗ ಆಕೆ ತಮ್ಮ ಮೊದಲ ಕಾದಂಬರಿಯನ್ನು ಬರೆದರು. ಇಷ್ಟು ತಡವಾಗಿ ಆರಂಭಿಸಿದ್ರೂ ಕೂಡ ಕನ್ನಡದ ಒಬ್ಬ ಮಹಾನ್ ಕಾದಂಬರಿಗಾರ್ತಿಯಾಗಿ ಅವರು ರೂಪುಗೊಂಡಿದ್ದು ಒಂದು ಅಚ್ಚರಿ ಅಂತಲೇ ಹೇಳಬಹುದು. 48 ಕಾದಂಬರಿಗಳನ್ನು, 150ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ಅವರು ರಚಿಸಿಕೊಟ್ಟಿದ್ದಾರೆ. ಸದಾನಂದ, ನವರತ್ನ, ಪಣಿಯಮ್ಮ, ತಗ್ಗಿನ ಮನೆ ಸೀತೆ, ಹೀಗೆ ಹಲವಾರು ಕಾದಂಬರಿಗಳು ಅವರ ಲೇಖನಿಯಿಂದ ಹೊರಬಂದಿವೆ. ಎಂ.ಕೆ. ಇಂದಿರಾ ಅವರ ಎಲ್ಲ ಕಾದಂಬರಿಗಳಲ್ಲಿ ಪ್ರಮುಖ ಪಾತ್ರ ಹೆಣ್ಣು. ಕಾರಣ ಅವರು ಹೆಣ್ಣಾದ್ದರಿಂದ ಹೆಣ್ಣಿನ ಒಳತೋಟಿಗಳನ್ನು ಗ್ರಹಿಸಬಲ್ಲಂತಹ ಸಾಮರ್ಥ್ಯ ಅವರಲ್ಲಿತ್ತು. ಅವರಿಗೆ ಹೆಚ್ಚಿನ ಕೀರ್ತಿ ಮತ್ತು ಯಶಸ್ಸನ್ನು ತಂದುಕೊಟ್ಟಿದ್ದು ಗೆಜ್ಜೆ ಪೂಜೆ ಮತ್ತು ಪಣಿಯಮ್ಮ. ಚಲನಚಿತ್ರವಾಗಿ ಅದು ಅವರಿಗೆ ಹೆಚ್ಚಿನ ಕೀರ್ತಿಯನ್ನು ಜೊತೆಗೆ ಹಣವನ್ನು ಅವರಿಗೆ ಗಳಿಸಿಕೊಟ್ಟಿದೆ. ಇವರು ಬರೀ ಕಾದಂಬರಿ ಕಥೆಗಳನ್ನಷ್ಟೇ ಬರೆದಿಲ್ಲ, ಹಾಸ್ಯ ಪ್ರವಚನಗಳನ್ನು ಕೂಡ ಬರೆದಿದ್ದಾರೆ. ಈ ಹಾಸ್ಯ ಅನ್ನೋದು ಅದು ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ. ಯಾಕಂದರೆ ನವರಸಗಳಲ್ಲಿ ಹಾಸ್ಯರಸನೂ ಒಂದು. ಈ ಹಾಸ್ಯ ಉಕ್ಕಿ ಬರಬೇಕಾದ್ರೆ ಅವರು ಅದು ಇಲ್ಲದೆ ಅವರು ಜೀವನದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ನೊಂದಂತಹ ಜೀವ ಹಾಸ್ಯವನ್ನು ಕೊಡಬೇಕಾದ್ರೆ ನಿಜಕ್ಕೂ ಅದು ಅವರಲ್ಲಿರುವಂತಹ ರಕ್ತಗತವಾಗಿ ಬಂದಂತಹ ಹುಟ್ಟು ಪ್ರತಿಭೆ ಇದ್ದಲ್ಲಿ ಮಾತ್ರ ಇಂತಹ ಒಂದು ವೈವಿಧ್ಯಮಯವಾದ ಚಿತ್ರಣವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆಯೇ ಹೊರತು ಎಲ್ಲರಿಂದಲೂ ಇದು ಖಂಡಿತಕ್ಕೂ ಸಾಧ್ಯವಾಗಲ್ಲ. ನನ್ನ ಮಾತೃಶ್ರೀ ದಿವಂಗತ ಎಂ.ಕೆ. ಇಂದಿರಾ ಅವರ ಬಗ್ಗೆ ಹೇಳೋದಾದರೆ ಅವ್ರದ್ದು ನಿರಾಡಂಬರ ವ್ಯಕ್ತಿತ್ವ. ಅವರ ಜೀವನದಲ್ಲಿ ಅವರು ಕಷ್ಟ ಸುಖ ಎರಡನ್ನೂ ಏಕರೀತಿ ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಅವ್ರ ಜೀವನವನ್ನು ಅಥವಾ ಅವರ ಸಂಸಾರವನ್ನು ಸಮರ್ಥ ರೀತಿಯಲ್ಲಿ ನಡೆಸ್ಕೊಂಡು ಬಂದವರು. ಹಾಗೆ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ ಕಾದಂಬರಿ ರಚನೆಗೆ ಕೈ ಹಾಕಿ ಅವರು 1-2 ಕಾದಂಬರಿಗಳ ಮೂಲಕ ತುಂಬ ಜನಪ್ರಿಯರಾದರು. ಎಂ.ಕೆ. ಇಂದಿರಾ ಅವರ ಮನೋಭಾವ ಅಂಧಶ್ರದ್ಧೆಯದಲ್ಲ. ತುಂಬ ವಿಚಾರವಂತಿಯಾಗಿ ಅವರು ನಡ್ಕೊಳ್ತಾ ಇದ್ರು.
ಅವರ ಈ ಒಂದು ಬಂಡಾಯ ಮನೋವೃತ್ತಿ ಅಥವಾ ವಿಚಾರವಂತ ಪ್ರವೃತ್ತಿ ಅವರ ಕಾದಂಬರಿಗಳ ನಾಯಕಿಯರಲ್ಲೂ ಕಂಡುಬಂದಿದೆ. ಯಾವುದೇ ಮುಲಾಜಿಲ್ಲದೆ ದಾಕ್ಷಿಣ್ಯ ಇಲ್ಲದೆ ಅವರು ತಮ್ಮ ಪಾತ್ರಗಳ ಮೂಲಕ ತಮಗೆ ಸರಿ ಅಲ್ಲ ತಪ್ಪು ಅಂತ ಅನಿಸಿದ್ದನ್ನು ಹೇಳಿಬಿಟ್ಟಿದ್ದಾರೆ, ಟೀಕಿಸಿದ್ದಾರೆ. ಪಣಿಯಮ್ಮ ತನ್ನ ಮಾನವತೆಯನ್ನು ಮೆರೆಯುವುದರ ಮೂಲಕ ಸಮಾಜದ ರೀತಿ ನೀತಿಗಳನ್ನು ಪ್ರತಿಭಟಿಸಿದ್ರೆ, ಅದೇ ಕಾದಂಬರಿಯಲ್ಲಿನ ದಾಕ್ಷಾಯಿಣಿ ಮಾನವ ಹಕ್ಕಿಗಾಗಿ ತನಗೆ ಅನ್ಯಾಯವಾದಾಗ ಪ್ರತಿಭಟಿಸಿ ಕ್ರಾಂತಿ ಬಾವುಟ ಏರಿಸಿ ತನ್ನ ವಿರೋಧವನ್ನು ವ್ಯಕ್ತಪಡಿಸಿ ತನ್ನ ಹೋರಾಟದ ಧ್ವನಿನ ಎತ್ತಿದ್ದಾಳೆ. ಹೀಗೆ ಹಲವಾರು ಸಂದರ್ಭಗಳಲ್ಲಿ ಕೂಡ ಅವರು ತಮ್ಮ ಹೋರಾಟದ ಮನೋವೃತ್ತಿಯನ್ನು ತಮಗೆ ಸರಿಯಲ್ಲ ಅಂಥದ್ದನ್ನು ಹೇಳೋ ಒಂದು ದಾರ್ಷ್ಟ್ಯವನ್ನು ತಮ್ಮ ಪಾತ್ರಗಳ ಮೂಲಕ ತೋರಿಸಿದ್ದಾರೆ. ಮಲೆನಾಡಿನ ಸೊಗಡಿನ ಭಾಷೆ ಅವರದು. ಸದಾನಂದ ಒಂದು ಕಾದಂಬರಿಯಲ್ಲಿಯೇ ಕೂಡ ಅವರು ಅಲ್ಲಿನ 6 ವಿವಿಧ ಆಡು ಭಾಷೆಗಳನ್ನು ಉಪಯೋಗಿಸಿದ್ದಾರೆ. ದಟ್ಟವಾದ ಅನುಭವ, ಪ್ರಕೃತಿಯೊಡನೆ ಒಂದಾಗಿ ಬೆರೆಯುವ ಕಥೆಯ ಹಂದರ, ಘಟನೆಗಳ ಅಂತಃಸತ್ವ ಇವುಗಳೆಲ್ಲ ಮೇಳೈಸಿ ಅವರ ಕಾದಂಬರಿಗಳನ್ನು ಓದಿದಾಗ ಅದು ಒಂದು ಕಾವ್ಯ ಅನ್ನೋ ಒಂದು ಅನುಭವನ ಓದುಗರಿಗೆ ಕೊಡುತ್ತೆ. ಮೇಷ್ಟ್ರೆ, ವಿದ್ಯೆ ಕೊಟ್ಟು ಗುರು, ಕಣ್ ಕೊಟ್ಟು ದೇವರು ಎರಡೂ ಒಂದೇ ಅಂತಾರೆ. ಬೀದಿಲಿ ಬೀಳ್ಬೇಕಾಗಿದ್ದು ನನ್ನ ಮಗನಿಗೆ ಜ್ಞಾನ ಕೊಟ್ರಿ. ಇವತ್ತು ಅವನೇನಾದರೂ ಸಾಧಿಸಿದಾನೆ ಅಂದರೆ ಅದಕ್ಕೆ ಕಾರಣ ನೀವೇ. ದೊಡ್ಡ ಮಾತು ತಾಯಿ. ಎಲ್ಲ ಮಕ್ಕಳಿಗೂ ಹೇಳ್ಕೊಟ್ಟಾಗೆ ನಮ್ಮ ಅನಂತಗೂ ಹೇಳ್ಕೊಟ್ಟೆ. ಜಾಣ ಮಗನ ಹೆತ್ತಿದ್ದೀರಾ, ಕಷ್ಟಪಟ್ಟು ಕಲಿತು ಮುಂದೆ ಬಂದ. ಎಲ್ಲ ಆ ದೇವ್ರ ದಯೆ. ಈಗ ವಿದೇಶಕ್ಕೆ ಹೋಗಬೇಕು ಅಂತ ಕೂತಿದ್ದಾನೆ. ನಮ್ಮಂಥವ್ರಿಗೆ ಅದು ಹೇಳಿ ಮಾಡಿಸಿದ್ದ ಮೇಷ್ಟ್ರೆ. ದೂರದ ದೇಶ, ದುಡ್ಡು ಕಾಸು ಎಲ್ಲಿಂದ ತರೋದು? ನೀವೇನೂ ಯೋಚನೆ ಮಾಡಬೇಡಿ. ನಮ್ಮ ಕೈಯಿಂದ ಒಂದು ಬಿಡು ಕಾಸು ಖರ್ಚಾಗಲ್ಲ. ಸ್ಕಾಲರ್ಶಿಪ್ ಬಂದಿದೆ. 1000ಕ್ಕೆ ಒಬ್ರಿಗೆ ಸಿಗೋ ಅವಕಾಶ ನಿಮ್ಮ ಮಗನಿಗೆ ಸಿಕ್ಕಿದೆ. ವಿಲಾಯ್ತಿಗೆ ಹೋಗಿ ಬರಲಿ ಬಿಡಿ, ಹೆತ್ತವ್ರಿಗೆ ಒಳ್ಳೆ ಹೆಸರು ತರ್ತಾನೆ. ಆದರೂ 4 ವರ್ಷ ಅವನ್ನ ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ. ನಿಜ, ಒಪ್ಕೋತೀನಿ. ಈಗ ನಾವು ಹಿಂದೆ ಮುಂದೆ ನೋಡಿದ್ರೆ ಅವನ ಭವಿಷ್ಯಕ್ಕೆ ನಾವೇ ಕಲ್ಲಾಗ್ದಾಗುತ್ತೆ. ನೋಡಿ, ಯೋಚನೆ ಮಾಡಿ. ಆಗಲಿ ಮಿಸ್ಟ್ರೆ, ನೀವು ಇಷ್ಟೇ ಹೇಳಿದ ಮೇಲೆ ನಂದೇನಿಲ್ಲ. ಅನಂತು ವಿದೇಶಕ್ಕೆ ಹೋಗಿ ಬಂದು ದೊಡ್ಡ ಅಧಿಕಾರಿಯಾಗಲಿ. ಆದರೆ ನಂದು ಒಂದು ಮಾತು. ಏನು? ಅವನಲ್ಲಿಗೆ ಹೋಗೋಕ್ಕೆ ಮುಂಚೆ ಮದುವೆ ಮಾಡ್ಕೊಂಡು ಹೋಗಬೇಕು. ಈಗಲೇ ಮದುವೆ ಮಾತು ಯಾಕೆ ತಾಯಿ? ಮೇಷ್ಟ್ರೆ, ಹೇಳಿ ಕೇಳಿ ಗೊತ್ತು ಗುರಿ ಇಲ್ಲದೆ ಇರೋ ದೇಶ. ಅಲ್ಲಿ ಜನ ಇಲ್ಲಿಂದ ಹೋದವ್ರನ್ನ ಬೇಗ ಬಲೆ ಬೀಸಿ ಬುಟ್ಟಿಗೆ ಹಾಕ್ಕೊಳ್ತಾರಂತೆ. ನಮ್ಮ ಹುಡುಗನ್ನು ಯಾರಾದರೂ ಬಿಳಿ ಹುಡುಗಿ ಬುಟ್ಟಿಲಿ ಹಾಕೊಂಡು ಅವಳನ್ನೇ ಕಟ್ಕೊಂಡು ಬಂದರೆ ನನ್ಗತಿ ಏನು? ಸಲ್ಲದಿ ಸಂಗತಿನ ನಿಮ್ಮ ತಲೆ ತುಂಬಿದವ್ರು ಯಾರು? ಇದೆಲ್ಲ ಹುಚ್ಚು ಕಲ್ಪನೆ. ಯಾರೋ ಒಬ್ಬರೋ ಇಬ್ಬರು ಮಾಡಿದ್ದಾರೆ ಅಂದರೆ ಎಲ್ಲರೂ ಹಾಗೆ ಮಾಡಲ್ಲ. ಏನು, ನನಗಂತೂ ಅದೇ ಯೋಚನೆ. ಈ ಒಂದು ವಿಷಯದಲ್ಲಂತೂ ನೀವು ನನ್ನ ಮಾತು ನಡೆಸ್ಕೊಡ್ಲೇಬೇಕು ಮೇಷ್ಟ್ರೆ. ಸರಿ, ಆದರೆ ಅದಕ್ಕೆ ಅನಂತು ಒಪ್ಪಬೇಕಲ್ಲ. ಹೇಗೋ ಒಪ್ಸೋ ಭಾರ ನಿಮ್ಮದು. ಅನಂತು ನಿಮ್ಮ ಶಿಷ್ಯ, ನಿಮ್ಮ ಮಾತು ಎಂದೂ ಮೀರಲ್ಲ ಮೇಷ್ಟ್ರೆ. ಸರಿಯಮ್ಮ, ಪ್ರಯತ್ನ ಪಟ್ಟು ನೋಡ್ತೀನಿ. ದೇವರಿಚ್ಛೆ ಹೇಗಿದೆಯೋ ಹಾಗಾಗಲಿ. ಏನು ಸರ್ ನೀವು? ನಾನು ಫಾರಿನ್ಗೆ ಹೋಗ್ತಾ ಇರೋದು ಸಂಸಾರ ಮಾಡೋಕ್ಕೋ ಇಲ್ಲ ಹೈಯರ್ ಸ್ಟಡೀಸ್ಗೋ? ಹೈಯರ್ ಸ್ಟಡೀಸ್ಗೆ? ಇದೇನು ಹೀಗೆ ಕೇಳ್ತಾ ಇದೆಯಾ? ನೀವೇ ಹೇಳಿದ್ರಲ್ಲ ಸರ್, ಮದುವೆ ಮಾಡ್ಕೊಂಡು ಹೋಗು ಅಂತ. ಅಲ್ಲಿ ಹೆಂಡ್ತಿನ ಕರ್ಕೊಂಡು ಹೋಗಿ ನಾನು ಏನು ಮಾಡಲಿ ಸರ್? ಹೆಂಡ್ತಿನ ಕಟ್ಕೊಂಡು ಹೋಗು ಅಂತ ನಾನೆಲ್ಲ ಹೇಳಿದೆ? ಮದುವೆ ಮಾಡಿಕೊಂಡು ಆಕೆನ ಇಲ್ಲೇ ಬಿಟ್ಟು ಹೋಗು. ಈ ಸಂಪತ್ಗೆ ಈಗಲೇ ಯಾಕೆ ಸರ್ ಮದುವೆ ಆಗಬೇಕು? ಬಂದಾದರೆ ಆಗಲ್ವಾ? ನಿನಗೆ ಕೆಲವು ಸೂಕ್ಷ್ಮಗಳು ಗೊತ್ತಾಗೋದಿಲ್ಲ ಕಣೆಯ. ನಿಮ್ಮ ಅಮ್ಮನಿಗೆ ಅಲ್ಲೇ ಎಲ್ಲಾದರೂ ಬಿಳಿ ಹೆಂಡ್ತಿನ ಕಟ್ಕೊಂಡು ಬರ್ತೀಯ ಅನ್ನೋ ಭಯ. ಅದಕ್ಕೆ ಇಲ್ಲೇ ಮದುವೆ ಮಾಡ್ಕೊಂಡು ಹೋಗಲಿ ಅಂತ ಹಠ ಹಿಡ್ದಿದ್ದಾಳೆ. ಅಮ್ಮಂಗೆ ಬೇಕಾದ್ರೆ ನಾನು ಮಾತು ಕೊಟ್ಟು ಹೋಗ್ತೀನಿ, ಅಲ್ಲಿಂದ ಬರುವಾಗ ಯಾರನ್ನೂ ಕಟ್ಕೊಂಬರೋದಿಲ್ಲ ಅಂತ. ಆ ಮಾತು ಈ ಮಾತು ಬೇಕಾಗಿಲ್ಲ ಕಣೆಯ. ನಾನು ಹೇಳ್ದಷ್ಟು ಮಾಡು. ನಾನು ಹೇಳೋದೆಲ್ಲ ನೀನು ಒಳ್ಳೇದಕ್ಕೆ. ಒಪ್ಕೋತೀನಿ ಮೇಷ್ಟ್ರೆ, ಆದರೆ ಮದುವೆ ಅಂದ್ರೆ ಏನು ಹುಡುಗಾಟನ? ಎಷ್ಟೊಂದು ತಯಾರಿ ಆಗಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಹುಡುಗಿನ ನೋಡಬೇಕು. ಆ ಶ್ರಮ ನಿನ್ಗೆ ಯಾಕೆ? ನಮ್ಮ ಪರಿಚಯದ ಕಡೆ ಒಂದು ಸಂಬಂಧ ನೋಡಿದ್ದೀನಿ. ಆ ಗರ್ಭ ಶ್ರೀಮಂತರು. ನಾನು ಎಲ್ಲ ಮಾತಾಡಿದ್ದೀನಿ. ಹುಡುಗಿ ಒಳ್ಳೆ ರತಿ ಇದ್ದಾಗಿದ್ದಾಳೆ ಕಣೆಯ. ನೀನು ಒಂದ್ಸಾರಿ ಬಂದು ನೋಡಿ ಹೂವನ್ನು ಅಷ್ಟೇ ಸಾಕು. ಆಗರ್ಭ ಶ್ರೀಮಂತರ
ಶ್ರೀಮಂತರ ಮನೆಗೆ ಹುಡುಗಿ ಕೊಡು ಅಂತಾರೆ, ಬಡವ್ರ ಮನೆಯಿಂದ ಹುಡುಗಿ ತಗೊಂಬ ಅಂತಾರೆ. ನೀವು ನೋಡಿದ್ರೆ ಶ್ರೀಮಂತ ಸಂಬಂಧ ಅಂತೀರ. ನಮಗೂ ಅವ್ರಿಗೂ ಆಗ್ಬರತ್ತ ಮೇಷ್ಟ್ರೆ. ಅಯ್ಯೋ, ನೀನು ಶ್ರೀಮಂತನೇ ಕಣಯ್ಯ. ಅವರು ದುಡ್ಡಿನಲ್ಲಿ ಶ್ರೀಮಂತರಿರ್ಬೋದು, ಆದರೆ ನೀನು ವಿದ್ಯೆಯಲ್ಲಿ ಶ್ರೀಮಂತ. ವಿಲಾಯ್ತಿಗೆ ಹೋಗೋ ಗಂಡು ಸಿಗೋದು ಅಂದರೆ ಈ ಕಾಲದಲ್ಲಿ ಅಷ್ಟು ಸುಲಭ ಅಲ್ಲ ಕಣಯ್ಯ. ಅವ್ರ ಪುಣ್ಯ ನೀನು ಸಿಕ್ಕಿದ್ಯಾ. ಈ ಸಂಬಂಧದಿಂದ ನಿನಗೆ ಒಳ್ಳೇದಾಗತ್ತೆ. ನೀನು ಸುಮ್ಮನೆ ನಡಿ. ನಮ್ಮದು ಮೂಲ ಮೈಸೂರು, ಆದರೂ ನೆಲೆಸಿದ್ದು ಉದ್ಯಮ ಪ್ರಾರಂಭಿಸಿದ್ದು ಎಲ್ಲ ಇಲ್ಲೇ. ಆಗಲೇ ಸುಮಾರು 20 ವರ್ಷಗಳಾಗಿ ಹೋಯ್ತು ನೋಡಿ ನಾವು ಇಲ್ಲಿಗೆ ಬಂದು. ನಂದು 3 ಪೆಟ್ರೋಲ್ ಬಂಕು, 2 ಫ್ಯಾಕ್ಟ್ರಿಗಳಿವೆ. ಇದನ್ನೆಲ್ಲ ಹೆಚ್ಚುಗಾರಿಕೆಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಇರೋ ಸಂಗತಿ ತಿಳಿಸ್ತಿದ್ದೀನಿ ಅಷ್ಟೇ. ತಪ್ಪೇನಿಲ್ಲ ಬಿಡಿ. ನಿಮ್ಮನ್ನೇನು ನಾನು ಹೊಸದಾಗಿ ನೋಡ್ತಾ ಇಲ್ವಲ್ಲ, ನಿಮ್ಮ ಗುಣ ನನಗೆ ಚೆನ್ನಾಗಿ ಗೊತ್ತಿದೆ. ಇವನು ನನ್ನ ಶಿಷ್ಯ ಅನಂತಮೂರ್ತಿ. ನಿಮ್ಮ ಮುಂದೇನು ಹೊಗಳೋ ಅಂಥದ್ದೇನಿಲ್ಲ. ಇವನು ತುಂಬ ಬುದ್ಧಿವಂತ, ಕಷ್ಟಪಟ್ಟು ಓದಿ ಈ ಮಟ್ಟಕ್ಕೆ ಬಂದಿದೆ. ಹಾಂ, ವೆರಿ ಗುಡ್, ವೆರಿ ಗುಡ್. ಬಾಮ್ಮ ಬಾ. ಇವಳು ನನ್ನ ಒಬ್ಬಳೇ ಮಗಳು ಅಶ್ವಿನಿ. ನನ್ನ ಮಗ ಮಗಳು ಎಲ್ಲ ಇವಳೆ. ತಗೊಳ್ಳಿ. ಡಿಗ್ರಿ ಮಾಡಿದ್ದಾಳೆ. ಇವಳನ್ನ ಯಾವುದಾದ್ರೂ ಒಂದು ಲಕ್ಷಣವಾಗಿ ಮನೆ ಸೇರಿಸ್ಬಿಟ್ರೆ ಆಗ ನನ್ನ ಕರ್ತವ್ಯ ಮುಗಿದ ಹಾಗೆ. ಕೊಡುವ. ಅಶ್ವಿನಿ, ಇವರು ಅನಂತಮೂರ್ತಿ ಅಂತ PhD ಮಾಡಿದ್ದಾರೆ. ಈಗ ಹೆಚ್ಚಿನ ವ್ಯಾಸಂಗಕ್ಕೆ ಅಂತ ಕ್ಯಾಲಿಫೋರ್ನಿಯಾಗೆ ಹೋಗ್ತಾ ಇದ್ದಾರೆ. ಏನಮ್ಮ, ಎಜುಕೇಶನ್ ಅಂತೂ ಮುಗಿದಿದೆ. ಬಿಡುವಿನ ವೇಳೆಯಲ್ಲಿ ಏನು ಹವ್ಯಾಸ ಇಟ್ಕೊಂಡಿದ್ಯಾ? ಪುಸ್ತಕಗಳನ್ನ ಓದೋ ಹವ್ಯಾಸ ಇದೆ, ಜೊತೆಗೆ ಸಂಗೀತ ಅಭ್ಯಾಸನೂ ಮಾಡ್ತಾ ಇದ್ದೀನಿ. ಒಳ್ಳೆಯದು. ನಮ್ಮ ಅನಂತಗೆ ಓದೋದು ಅಂದ್ರೆ ತುಂಬಾ ಇಷ್ಟ. ಪರಸ್ಪರ ಅಭಿರುಚಿ ಒಂದೇ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಟ್ಟಿರೋರೆ. ಹೌದೌದು. ನೀವಿಬ್ರು ಈಗಿನ ಕಾಲದ ಹುಡುಗರು. ನಿಮ್ಮ ಸಂಗಾತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ನಿಮ್ಗಿದ್ದೇ ಇದೆ. ನಾಳೆ ಒಟ್ಟಾಗಿ ಮಾಡ್ಬೇಕಾದವರು ನೀವೇ ಅಲ್ವೇ? ಪರಸ್ಪರ ವಿನಿಮಯ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಡಿ. ನಮ್ಮ ಮುಂದೆ ಸಂಕೋಚ ಆಗತ್ತೆ ಅಂದ್ರೆ ಹೊರಗೆಲ್ಲಾದ್ರೂ ಹೋಗಿ ಬನ್ನಿ. ಅಲ್ವೇ ಸಿಕ್ಕಂಟಿರೋರೆ? ಓಹೋ, ಅಗತ್ಯವಾಗಿ ಡ್ರೈವರ್ನ ಹೇಳಿ ಕಳಿಸ್ತೇನೆ. ಬೇಡ ಪಾಪ, ನಾನೇ ನಿಧಾನವಾಗಿ ಡ್ರೈವ್ ಮಾಡ್ತೀನಿ. ಯಾಕೆ, ನನ್ನ ಡ್ರೈವಿಂಗ್ ಅಂದ್ರೆ ಹೆದರ್ಕೆನಾ? ಛೇ, ಹಾಗೇನಿಲ್ಲಮ್ಮ. ನಿನಗೆ ಸುಮ್ಮನೆ ಯಾಕೆ ಶ್ರಮ ಅಂತ ಹೇಳಿದೆ ಅಷ್ಟೆ. ಅದು 3 ಜನ ಆಗುತ್ತಲ್ಲ ಅಂತ. ಒಳ್ಳೆ ಕೆಲಸಕ್ಕೆ 3 ಜನ ಹೋಗ್ಬಾರ್ದು ಅಂತಾರೆ. ಒಂದ್ ವೇಳೆ ಆ ಥರ ಏನಾರ ಆದ್ರೆ ಇವ್ರು ಇರ್ತಾರಲ್ಲ ಜೊತೆಗೆ. ನನಗೆ ಡ್ರೈವಿಂಗ್ ಬರಲ್ಲ. ಪರವಾಗಿಲ್ಲ ಬಿಡಿ, ಗಾಡಿ ಕೆಟ್ಟರೆ ತಳ್ಳೋಕ್ ಬರುತ್ತೆ ತಾನೆ. ಸರಿ, ಹೋಗಿ. ಥ್ಯಾಂಕ್ ಯು ಪಾಪ. ಹುಷಾರಮ್ಮ. ಓಕೆ, ಬರ್ತೀನಿ. ಬರ್ತೀನಿ. ಮೇಷ್ಟ್ರೆ, ಹುಡುಗ ತುಂಬಾ ಸಭ್ಯನಾಗಿ ಕಾಣಿಸ್ತಾನೆ. ಒಳ್ಳೆ ಹುಡುಗನ್ ತೋರಿಸ್ಕೊಟ್ಟಿದ್ದೀರಿ. ನಿಮ್ಮ ಮಗಳ ಚೆಲುವಿದೆ, ಇವನು ವಿದ್ಯಾವಂತ. ಇಬ್ರು ಕೂಡಿದ್ರೆ ಹಾಲು ಜೇನು ಸೇರಿದಾಗಿರುತ್ತೆ. ಋಣಾನುಬಂಧ. ನೀವು ನನ್ನ ಒಪ್ತೀರಾ? ಇದೇ ಮಾತನ್ನ ನಾನು ನಿಮ್ಗೆ ಕೇಳಬೇಕು ಅಂತಿದ್ದೆ. ನಾನು ಒಪ್ಪೋ ಮಾತು ಆ ಕಡೆ ಇದೆ, ನೀವು ನನ್ನ ಒಪ್ತೀರಾ? ವೇಳೆ ಒಪ್ಪೋದಾದ್ರೆ ಅದಕ್ಕೆ ಕಾರಣಗಳನ್ನ ಕೇಳ್ಬೋದಾ? ಏನಂತ ಹೇಳಿ? ಕಾರಣಗಳು 3 ಇದೆ. ಪರವಾಗಿಲ್ಲ, ಹೇಳಿ. ಅದಕ್ಕೆ ತಾನೇ ನಾವು ಇಲ್ಲಿ ಬಂದಿರೋದು. ಮದುವೆ ಅನ್ನೋದು ಒಂದು ದಿವಸದ ಆಟ ಅಲ್ಲ, ಅಥವಾ ಬೇಡ ಅಂತ ಜಾರ್ಕೊಳ್ಳೋಕೆ ನಾವು ವಿದೇಶಿಯರಲ್ಲ. ಆಮೇಲೆ ನನಗದು ಇಷ್ಟನೂ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇರೋದು. ಈ ಮದುವೆ ವಿಷಯದಲ್ಲಿ ನಮ್ಮ ತಂದೆ ನನಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಈಗ ಹೇಳಿ, ನಿಮ್ಮ ಕಾರಣಗಳೇನು ಅಂತ. ನಿಮ್ಮ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಎಲ್ಲ ನಮ್ಮ ಮೇಷ್ಟ್ರೇ ಹೇಳಿದ್ದು. ನನಗೀಗ ಮದುವೆ ಯೋಚನೆನೇ ಇರಲಿಲ್ಲ. ಇದೆಲ್ಲ ನಿಮ್ಮ ತಂದೆ ಗೊತ್ತಿರಬೇಕಲ್ಲ? ನಿಮ್ಮ ಮನೆ ವಿಷಯ ಎಲ್ಲ ಹೇಳಿದ್ದಾರೆ, ಜೊತೆಗೆ ನಿಮ್ಮ ವಿಷಯ ಕೂಡ. ನಿಮ್ಮ ವಿಷಯ ಎಲ್ಲ ತಿಳಿಸಿ ಬಲವಂತ ಮಾಡಿದ್ರಿಂದ ನಿಮ್ಮಲ್ಲಿಗೆ ಬರಬೇಕಾಯ್ತು. ಓ, ಅವ್ರು ಬಲವಂತಕ್ಕೋಸ್ಕರ ಬಂದ್ರಾ? ಹಾಗಲ್ಲ,
ನೀವೆಲ್ಲ ನನ್ನ ನೋಡ್ಲಿ ಅಂತ ಬಂದೆ. ಆಮೇಲೆ ನಿಮ್ಮ ಮನಸ್ಸು ಹೇಗೆ ಬದಲಾಗತ್ತೋ ಯಾರಿಗೆ ಗೊತ್ತು. ಯಾಕೆ ಹಾಗೆ ಯೋಚನೆ ಮಾಡಿದ್ರಿ? ಆರ್ಥಿಕ ಪರಿಸ್ಥಿತಿಯಲ್ಲಿ ನಮಗೂ ನಿಮಗೂ ಅಜಗಜಾಂತರ. ಅದೆಲ್ಲ ಗೊತ್ತಿರೋ ವಿಷಯ ತಾನೇ. ಹಾಗಾದ್ರೆ ನನ್ನ ನೋಡ್ಬೇಕು ಅಂತ ಬರಲಿಲ್ಲ ನೀವು? ಗಂಡಸ್ರ ಮನಸ್ಸನ್ನ ಇಷ್ಟೊಂದು ಪರೀಕ್ಷಿಸಬಾರ್ದು. ನಿಮಗೆ ನಿಮ್ಮ ಬಗ್ಗೆ ಅಭಿಮಾನ ಹೆಮ್ಮೆ ಇಲ್ವಾ? ಈಗಿನ ಕಾಲದಲ್ಲಿ ಒಬ್ಬರೊಬ್ಬನ ನೋಡದೆ ಮೆಚ್ಚದೆ ಮದುವೆ ಆಗ್ತಾರಾ? ಈಗ ನಾನು ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತಿದೆ? ಅಂದ್ರೆ ಶ್ರೀಮಂತ ಸಂಬಂಧ ಬೇಡ ಅನ್ನಿಸ್ತಿದ್ಯಾ? ಅಂಥದ್ದೇನಿಲ್ಲ. ಈ ಬಡವನ ಮನೆ ಸೇರೋದಕ್ಕೆ ಯೋಚನೆ ಮಾಡಬೇಕಾದವರು ನೀವು. ನನಗೆ ನನ್ನ ಸ್ಥಿತಿ ಒಗ್ಗಿದೆ. ಇಷ್ಟು ವರ್ಷ ನನ್ನ ಜೀವನಕ್ಕಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ನಾನು ಯಾರಿಂದಲೂ ಸಹಾಯ ಪಡೆದಿಲ್ಲ. ಅಷ್ಟೋ ಇಷ್ಟೋ ನಾನೇ ಸಂಪಾದನೆ ಮಾಡ್ತಿದ್ದೆ. ಈಗ 4 ವರ್ಷದ ವಿದೇಶದ ವಿದ್ಯಾಭ್ಯಾಸಕ್ಕೂ ಸ್ಕಾಲರ್ಶಿಪ್ ಬರ್ತಾ ಇದೆ. ಹಾಂ, ಇದರಲ್ಲೆಲ್ಲ ಹೆಲ್ಪ್ ಮಾಡಿದವರು ನಮ್ಮ ಮೇಷ್ಟ್ರು. ಈಗ ಅಮ್ಮನ ಒತ್ತಾಯ, ನಮ್ಮ ಮೇಷ್ಟ್ರು ಮಾತು ಮೀರಕ್ಕಾಗದೆ ನಿಮ್ಮಲ್ಲಿಗೆ ಬಂದಿದ್ದೀನಿ. ಅಂದ್ರೆ ನೀವಿನ್ನೂ ನನ್ನ ಒಪ್ಪಿಲ್ಲ? ನೀವು ನನ್ನ ಬಾಯಿಂದನೇ ಹೊರಡಿಸ್ಬೇಕು ಅಂತಿದ್ದೀರಿ. ನಾನು ನಿಮ್ಮನ್ನು ಮನಪೂರ್ವಕವಾಗಿ ಒಪ್ಪಿದ್ದೀನಿ. ಈಗ ನಿಮ್ಮ ಸರ್ದಿ. ಅದನ್ನೇ ನಾನು ನಿಮ್ಮನ್ನು ಕೇಳ್ತಿರೋದು, ನೀವು ನನ್ನನ್ನು ಯಾಕೆ ಒಪ್ಪಿದ್ದೀರಿ ಅಂತ. ಏನಂತ ಹೇಳಿ, ಒಬ್ಬ ಸುಸಂಸ್ಕೃತ ನಾಗರಿಕ ತನ್ನ ಹೆಂಡತಿಯಾಗೋಳಲ್ಲಿ ಏನೇನು ಬಯಸ್ತಾನೋ ಅದೆಲ್ಲವೂ ನಿಮ್ಮ ಹತ್ರ ಇದೆ. ವಿದ್ಯೆ, ರೂಪು, ಯೌವನ, ಸಂಸ್ಕೃತಿ, ಸಂಪನ್ನತೆ. ವಿದ್ಯೆ, ರೂಪು, ಯೌವನ ಚೆನ್ನಾಗಿದೆ. ಹಾಗಾದ್ರೆ ನಿಮ್ಮ ಜೀವನ ಸಂಗಾತಿ ಹೀಗೆ ಇರಬೇಕು ಅಂತ ನೀವು ಕಲ್ಪನೆನೇ ಮಾಡ್ಕೊಂಡಿಲ್ವಾ? ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಸಮಯನೇ ಇರಲಿಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಯಾವುದಾದ್ರೂ ಒಂದು ದಿವಸನಾದ್ರೂ ಆ ಥರ ಯೋಚನೆಗಳು ಬಂದೇ ಇರುತ್ತೆ. ಯೋಚನೆ ಬಂದಿತ್ತು. ಯಾವಾಗಲಾದ್ರೂ ಮದುವೆ ಆದರೆ ಒಬ್ಬ ಶಾಂತ ಸ್ವಭಾವದ ಹುಡುಗಿನೇ ಮದುವೆ ಆಗಬೇಕು ಅನಿಸಿತ್ತು. ಅಂಥ ಹುಡುಗಿರು ಅಂದರೆ ನನಗೆ ಬಹಳ ಪ್ರೀತಿ. ಅಂಥ ಹುಡುಗಿನ ನನ್ನ ಜೀವನದಲ್ಲಿ ಸ್ವಾಗತಿಸೋದಕ್ಕೆ ರೆಡಿ ಆಗಿದ್ದು ನಿಜ. ಹಾಗಾದರೆ ನೀವು ನನ್ನ ಒಪ್ಪಲ್ಲ ಬಿಡಿ. ನಾನು ಘಟವಾಣಿ, ಮಾತು ಹೆಚ್ಚು, ಜೊತೆಗೆ ಸ್ವಲ್ಪ ಅತಿ ಬುದ್ಧಿವಂತಿಕೆನೂ ಜಾಸ್ತಿ. ನಾವು ಬಯಸಿದ್ದೆಲ್ಲ ಸಿಗೋ ಹಾಗಿದ್ರೆ ನಮ್ಮನ್ನು ಹಿಡಿಯೋರು ಯಾರು? ಒಂದು ಮಾತು, ನೀವು ಘಟವಾಣಿ ಅಲ್ಲ, ಶುಕ್ವಾಣಿ, ಜೊತೆಗೆ ಕುಶಾಗ್ರಮತಿ ಕೂಡ. ಇರಲಿ ಇರಲಿ, ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಅಪಾರ್ಥ ಮಾಡ್ಕೊಳ್ಳಲ್ಲ ತಾನೆ? ಅದಕ್ಕಿಲ್ಲ ಅವಕಾಶನೇ ಇಲ್ವಲ್ಲ. ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ತಾನೇ ನಾವಿಲ್ಲಿ ಬಂದಿರೋದು. ಮತ್ತೆ ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಿ, ಹ್ಯಾಂಡ್ಸಮ್, ಆರೋಗ್ಯವಾಗಿದ್ದೀರಿ. ಆದರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ವಂಶ ಪಾರಂಪರ್ಯವಾಗಿ ಕೆಟ್ಟ ಕಾಯಿಲೆ ಇದೆಯಾ? ಅಂದರೆ ವಂಶ ಪಾರಂಪರ್ಯವಾಗಿ ನಿಲ್ಲೋ ಅಂಥದ್ದು? ಇಲ್ಲ, ನನಗೇನು ಗೊತ್ತಿಲ್ಲ. ಈ ಕೆಮ್ಮು, ನೆಗಡಿ, ಜ್ವರ ಇಂಥ ಚಿಲ್ಲರೆ ಕಾಯಿಲೆಗಳು ಎಲ್ಲರ ಮನೇಲೂ ಇದ್ದಿದ್ದೆ. ನಮ್ಮ ಮನೇಲಿ ಯಾರಿಗೂ ಅಂಥ ಕಾಯಿಲೆ ಏನಿಲ್ಲ. ನನಗಂತೂ ಜ್ವರ ಬಂದಿದ್ದೆ ನೆನಪಿಲ್ಲ. ನಮ್ಮ ತಾಯಿಗೆ ವಯಸ್ಸಿನ ಕಾರಣದಿಂದ ಸ್ವಲ್ಪ ಸುಸ್ತು, ಆಯಾಸ ಅಷ್ಟೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಲಿಲ್ಲ. ಕಾಯಿಲೆ ಅಂದರೆ ಕ್ಷಯ, ಕುಷ್ಠ, ಸಕ್ಕರೆ ಕಾಯಿಲೆ ಅಥವಾ ಹುಚ್ಚು ವಂಶ ಪಾರಂಪರ್ಯವಾಗಿ ಉಳಿಯೋ ಅಂಥದ್ದು, 100 ವರ್ಷ ಆದರೂ ತಲೆಯಿಂದ ತಲೆಗೆ ದಾಟುವಂಥದ್ದು, ಅಂಥದ್ದೇನಾದರೂ ಇದೆಯಾ ಅಂತ ನಾನು ಕೇಳಿದ್ದು. ಇದಕ್ಕೆ ನಾನು ಯಾವುದೇ ಭರವಸೆ ಕೊಡ್ಲಾರೆ. ಇಲ್ಲಿವರೆಗೂ ಇಲ್ಲ ಅಂತ ಖಚಿತವಾಗಿ ಹೇಳಬಲ್ಲೆ. ಮುಂದಿಂದು ಹಾಗಾದರೆ ನಾನು ನಿಮ್ಮನ್ನು ಒಪ್ಪಿಲ್ಲ. ಸಂತೋಷ. ಯಾಕೆ ಅಂತ ಕೇಳ್ಬೋದಾ? ಓ, ಅಗತ್ಯವಾಗಿ. ನೀವು ಚೆನ್ನಾಗಿದ್ದೀರಾ.
ಆರೋಗ್ಯವಾಗಿದ್ದೀರಾ. ನಿಮ್ಮ ವಂಶದಲ್ಲಿ ಯಾರಿಗೂ ಕೆಟ್ಟ ಕಾಯಿಲೆ ಇಲ್ಲ, ಅದಕ್ಕೆ. ಅಂದ್ರೆ ಅಂದರೆ ನನಗೆ 6 ವರ್ಷದಿಂದ ಜಠರ ಕ್ಷಯ ಇದೆ. ನಮ್ಮ ತಾಯಿಗೆ ಈ ಕಾಯಿಲೆ ಇತ್ತಂತೆ. ನಮ್ಮ ತಾಯಿಗಿಲ್ಲ, ಈಗ ನನಗೆ ಬಂದಿದೆ. ಬಹಳಷ್ಟು ಜನ ಡಾಕ್ಟ್ರಿಗೆ ಸಾವಿರಾರು ರೂಪಾಯಿ ಸುರಿದಿದ್ದಾರೆ ನಮ್ಮಪ್ಪ. ನೋಡೋಕ್ಕೇನು ನಾನು ಆರೋಗ್ಯವಾಗೇ ಇದ್ದೀನಿ. ನಮ್ಮಪ್ಪನಿಂದ ಹಣ ಪಡ್ಕೊಂಡಿರೋ ಡಾಕ್ಟ್ರು ನನಗೇನು ಕಾಯಿಲೆ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಔಷಧಿ ಪಥ್ಯ ನಡೀತಿರೋದ್ರಿಂದ ಕಾಯಿಲೆ ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ. ಮಕ್ಕಳಾದರೆ ಮಾತ್ರ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗ್ದ ಹಾಗೆ ನೋಡ್ಕೋಬಹುದು. ಮದುವೆ ಮಾಡೋಕ್ಕೇನು ತೊಂದರೆ ಆಗೋಲ್ಲ ಅಂತ ಡಾಕ್ಟ್ರ್ ಹೇಳಿದ್ರು. ನಂಗೆ ಮದುವೆ ಬೇಡ ಅಂತ ನಮ್ಮ ತಂದೆಗೆ ತುಂಬ ಹೇಳಿದೆ. ಎಷ್ಟಾದರೂ ತಂದೆ ನೋಡಿ, ಮಗಳು ಒಬ್ಬಂಟಿಗಳಾಗಿ ಇರೋದನ್ನು ನೋಡೋಕ್ಕಾಗಲ್ಲ. ಆದರೆ ನಮ್ಮ ಸಂಬಂಧದಲ್ಲಿ ಬಹಳಷ್ಟು ಜನಕ್ಕೆ ಈ ವಿಷಯ ಗೊತ್ತು. ವಿಷಯ ಗೊತ್ತಿರೋ ಯಾರು ತಾನೇ ಮದುವೆ ಆಗೋಕ್ಕೆ ಒಪ್ಕೋತಾರೆ ಹೇಳಿ? ಅದಕ್ಕೆ ದೂರದ ಗೆಳೆಯರಿಗೆ ಹೇಳಿದ್ರು. ಆಮೇಲೆ ಮೇಷ್ಟ್ರಿಂದ ನಿಮ್ಮ ವಿಷಯ ಗೊತ್ತಾಯಿತು. ಬಹುಶಃ ಮೇಷ್ಟ್ರಿಗೂ ನಾನು ಈ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ಅದಕ್ಕೆ ನನ್ನನ್ನು ನಿಮಗೆ ಕೊಟ್ಟು ವಿದೇಶಕ್ಕೆ ಕಳಿಸೋ ಈ ಏರ್ಪಾಡು. ಹಾಗಿದ್ರೆ ನನ್ನಿಲ್ಲಿ ಕರೆಸಿದ್ದಾದ್ರೂ ಏನಕ್ಕೆ? ನಮ್ಮ ತಂದೆ ಸಮಾಧಾನಕ್ಕೋಸ್ಕರ. ಆಮೇಲೆ ಅವ್ರ ಮುಂದೆ ಈ ವಿಷಯ ಎತ್ತದೇ ಇರಲಿ ಅಂತ ಬಂದೋಬಸ್ತ್ ಮಾಡೋಕ್ಕೆ. ನಿಮ್ಮ ಅಭಿಪ್ರಾಯನೇ ನನಗೆ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಕೆಟ್ಟ ಅಭಿಪ್ರಾಯ ಏನೂ ಇಲ್ಲ. ನೋಡಿ, ನೀವು ಮನೆಗೆ ಒಬ್ಬನೇ ಮಗ, ನಿಮ್ಮ ವಂಶ ಬೆಳಿಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಆರೋಗ್ಯ ಭಾಗ್ಯ ಇದೆ. ನಾನು ನೋಡೋಕೆ ಅಂಜೂರದಾಗಿದ್ರು ಒಳಗೆ ಅತ್ತಿ ಹಣ್ಣು. ನನ್ನ ಆಚೆ ನೋಡಿದವ್ರಿಗೆ ನನಗಿಂಥ ಕಾಯಿಲೆ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇದೊಂಥರ ಶೃಂಗಾರ ಕ್ಷಯ. ಇದು ಕಾಯಿಲೆ ಹೆಚ್ಚಾಗ್ತಾ ಆಗ್ತಾ ದೇಹದ ಕಾಂತಿನೂ ಹೆಚ್ಚಾಗುತ್ತೆ. ಆದರೆ ಈ ಅತ್ತಿ ಹಣ್ಣಲ್ಲಿ ಹುಳು ಇರುತ್ತಲ್ಲ, ಹಾಗೆ ಕಾಯಿಲೆ ನನ್ನ ಜಠರದಲ್ಲಿ ಬೇರೂರ್ಬಿಟ್ಟಿದೆ. ಒಂದು ವೇಳೆ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡ್ರೆ ನನ್ನಿಂದ ನಿಮಗೂ ಈ ಭಯಂಕರ ರೋಗ ಬರ್ಬೋದು. ನಾಳೆ ಮಕ್ಕಳಾದರೆ ಇಡೀ ವಂಶಕ್ಕೆ ಈ ರೋಗದ ಪ್ರವಾಹ ಹರಿಯುತ್ತೆ. ಇದನ್ನೆಲ್ಲ ಮುಚ್ಚಿಟ್ಟು ನಾನು ನಿಮ್ಮನ್ನು ಮದುವೆ ಆಗ್ಬೋದಿತ್ತು. ಆದರೆ ನನಗಿದು ಇಷ್ಟ ಇಲ್ಲ. ನಿಜ ಹೇಳಬೇಕು ಅಂದರೆ ನಿಮ್ಮಂಥವ್ರನ್ನ ಮದುವೆ ಆಗೋ ಯೋಗ ನನಗಿಲ್ಲ. ನಿಮಗೆ ಒಳ್ಳೆ ಭವಿಷ್ಯ ಇದೆ, ನಾನದೇ ಕಟ್ಟಿ ಬರೋಲ್ಲ. ಯಾವಳೋ ಒಬ್ಳು ಪುಣ್ಯಾತ್ಮಳು ನಿಮ್ಮನ್ನು ಕೈ ಹಿಡಿದೇ ಹಿಡಿದಾಳು. ನಮ್ಮ ತಂದೆ ವಂಶದಲ್ಲಂತೂ ಈ ರೋಗದ ಪ್ರವಾಹನ ತಡೆಯೋಕ್ಕಾಗಲ್ಲ. ಆದರೆ ಒಂದು ಆರೋಗ್ಯವಂತ ವಂಶಕ್ಕೆ ನಾನು ಇದನ್ನು ಅಣಿಸೋಕೆ ಇಷ್ಟಪಡಲ್ಲ. ನಿಮಗೆ ಕಾಯಿಲೆ ಇದ್ದ ಮಾತ್ರಕ್ಕೆ ಅದು ನಿಮ್ಮ ಮಕ್ಳಿಗೂ ಬರುತ್ತೆ ಅನ್ನೋ ಅನುಮಾನ ಬೇಡ. ನೀವೇನು ಗಾಬರಿ ಆಗಬೇಡಿ, ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ಜಗತ್ತು ಯಾರ ಆದರ್ಶನೂ ಬಯಸೋಲ್ಲ. ನನಗೆ ಮಕ್ಕಳಾದರೆ ಹೆಚ್ಚಿಗೆ ದಿವಸ ನಾ ಬದುಕೋಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಮಕ್ಕಳೇ ಆಗದೆ ಇದ್ಮೇಲೆ ಮದುವೆ ಯಾಕೆ? ಮತ್ತೆ ನಿಮ್ಮ ತಂದೆಗೆ ಏನು ಹೇಳ್ತೀರಿ? ಗಾಬರಿ ಆಗ್ಬಿಡಿ. ನಿಮ್ಮ ಘನತೆಗೆ ಒಂಚೂರು ಅಪಚಾರ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನೀವು ವಿದೇಶದಿಂದ ವಾಪಸ್ ಬಂದಮೇಲೆ ನಿಮ್ಮನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಪಪ್ಪನಿಗೆ ನಾನು ಹೇಳ್ತೀನಿ. ನಿಮ್ಗೆ ಒಳ್ಳೇದಾಗಬೇಕು ಅಷ್ಟೇ. ಇನ್ನು 4 ವರ್ಷದಲ್ಲಿ ಏನಾಗಿರುತ್ತೋ ಯಾರಿಗೂ ಗೊತ್ತು. ನಾನೇ ಇರ್ತೀನೋ ಇಲ್ವೋ. ಆದರೆ ಪಪ್ಪ ನೊಂದ್ಕೋತಾರಲ್ವ, ಅದಕ್ಕೆ ಇಷ್ಟೆಲ್ಲ ನಾಟಕ. ನೀವು ನನ್ನ ಬಗ್ಗೆ ಏನು ಅಂದ್ಕೊಂಡ್ರೋ ಏನೋ ಬಿಡಿ, ನನಗೇನು ಬೇಜಾರಿಲ್ಲ. ಆಮೇಲೆ ಇನ್ನೊಂದು ಮಾತು, ನೀವು ಯಾರನ್ನೇ ಮದುವೆ ಮಾಡಿಕೊಂಡ್ರು ಹೊರ ರೂಪ ಮಾತ್ರ ನೋಡಬೇಡಿ.
ಅರೆ, ಟೈಮ್ ಆಯಿತು, ಹೊರಡೋಣ. ಇದು ಈ ಬ್ರೇಸ್ಲೆಟ್ ನೋಡಿ, ಚೆನ್ನಾಗಿದೆ ಅಲ್ಲ? ಇದರಲ್ಲಿ ಗಡಿಯಾರನೂ ಇದೆ, ಎಷ್ಟು ಚೆನ್ನಾಗಿದೆ ಅಲ್ಲ? ಇದು ಚಿನ್ನದ್ದು, ಒಂಟಿ ಮುತ್ತು ಇದೆ. ಇದನ್ನ ನಮ್ಮ ತಂದೆಗೆ ಸಿಂಗಪುರ್ನಿಂದ ಯಾರೋ ತಂದ್ಕೊಟ್ರಂತೆ. ಇದು ನಿಮಗೆ. ಬೇಡ, ಇದು ಹೆಂಗಸ್ರು ಹಾಕೋದು, ನನಗೆ ಯಾಕೆ? ಬೇಡ. ಪರವಾಗಿಲ್ಲ, ಇಟ್ಕೊಳ್ಳಿ. ನನ್ನ ನೆನಪಾಗಿ ನಿಮ್ಮ ಪ್ರೇಯಸಿಗೆ ಇದನ್ನು ಕೊಡಿ, ಅವ್ರ ಕೈಗೆ ಖಂಡಿತ ಆಗತ್ತೆ. ಇದು ತುಂಬ ಬೆಲೆ ಬಾಳುವಂಥದ್ದು. ಆದರೆ ನಮ್ಮ ಸ್ನೇಹ ಇದಕ್ಕಿಂತ ಬೆಲೆ ಉಳ್ಳದಲ್ವಾ? ನಿಮ್ಮ ಹೋದಾರಿದ ಮುಂದೆ ನಾನು ತುಂಬ ಚಿಕ್ಕವನಾಗ್ಬಿಟ್ಟೆ. ನಿಮ್ಮ ತಂದೆಗೆ ಏನು ಹೇಳ್ತೀರಿ? ನಾನು ನನ್ನ ಕೈಯಾರ ನನ್ನ ಭಾವಿ ಪತಿ ಕೊಟ್ಟೆ ಅಂತ ಹೇಳ್ತೀನಿ. ಭಾವಿ ಪತಿ? ತಗೋ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯೊಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.